ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಹೆಲ್ದಿ ಸೂಪ್, ಎಗ್ ಹಾಗೂ ರಾಗಿ ಸೂಪ್ ಮಾಡ್ತಿದ್ದೇನೆ. ಎಗ್ ಹಾಕಿ ರಾಗಿ ಸೂಪ್ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ ಹೆಲ್ದಿ ಸೂಪ್. ವೆಯ್ಟ್ ಲಾಸ್ ಮಾಡಿಕೊಳ್ಳುವವರು ಅಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ನೋಡಿ ತಿನ್ನುವಾಗಲೇ ಮಜಾ ಕೊಡ್ತದೆ. ಹಾಗೆ ಬಿಸಿ ಬಿಸಿ ಈ ವೆಂಟರ್ಗೆ ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದಂತೂ ತುಂಬ ಹೆಲ್ದಿಯಾದಂಥ ಒಂದು ಸೂಪ್, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸೂಪರ್ ಆದಂಥ ಒಂದು ಎಗ್ ಹಾಗೂ ರಾಗಿ ಸೂಪ್. ನೋಡಿ, ಎಗ್ ರಾಗಿ ಸೂಪ್ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೀವು ಮಾಡಿ ತಿಂದರೆ ಗೊತ್ತಾಗೋದು ಇದು ಟೇಸ್ಟ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬರ್ತದೆ ಅಂತ. ನೀವು ಎಣಿಸ್ಬೋದು ರಾಗಿ ಎಗ್ ಚೆನ್ನಾಗಿ ಮ್ಯಾಚ್ ಆಗ್ತದಂತ. ತುಂಬ ಚೆನ್ನಾಗಿರ್ತದೆ. ಎಲ್ಲಿಯೂ ಕೂಡ ನಮಗೆ ತಿನ್ನಲಿಕ್ಕೆ ಬೇಸರ ಆಗೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಎಗ್ ರಾಗಿ ಸೂಪ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಗೊಂಡಿದ್ದೇನೆ. ನೋಡಿ, 3 ಬೀನ್ಸ್ ತಗೊಂಡಿದ್ದೇನೆ, ಹಾಗೆ 1 ಕ್ಯಾರೆಟ್, ಚಿಕ್ಕ ಕ್ಯಾರೆಟ್ ತಗೊಂಡಿದ್ದೇನೆ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಬ್ರೋಕೊಲಿ ತಗೊಂಡಿದ್ದೇನೆ, ಹಾಗೆ ಕ್ಯಾಬೇಜ್ ತಗೊಂಡಿದ್ದೇನೆ. ನೀವು ನಿಮ್ಮ ಹತ್ತಿರ ಕ್ಯಾಪ್ಸಿಕಮ್ ಇದ್ದರೂ ಹಾಕ್ಕೊಳ್ಬೋದು, ಕಾರ್ನ್ ಇದ್ದರೂ ಹಾಕ್ಕೊಳ್ಬೋದು, ಯಾವುದು ಕೂಡ ಹಾಕ್ಕೊಳ್ಬೋದು. ಆಯಿತಾ? ನನಗೆ ಇಷ್ಟೇ ತರಕಾರಿ ಇತ್ತು, ನಾನು ಹಾಕ್ಕೊಂಡಿದ್ದೇನೆ. ನೀವು ಇದನ್ನು ಒಂದು ಬ್ಲೆಂಡರಿಗೆ ಹಾಕ್ಕೊಳ್ಳುವ ಫ್ರೆಂಡ್ಸ್. ಬ್ಲೆಂಡರ್ ಇಲ್ಲಾಂದರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ತರಿಯಾಗಿ ರುಬ್ಕೊಳ್ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ, ಇದೇ ಥರ. ಫ್ರೆಂಡ್ಸ್, ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾನು ಬಟರ್ ಆ್ಯಡ್ ಮಾಡ್ತೇನೆ. ಆಯಿಲ್ ಕೂಡ ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಟರ್ ಮೆಲ್ಟ್ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ತರಿಯಾಗಿ ಕುಟ್ಟಿಕೊಂಡಿದ್ದೇನೆ ನಾನು. ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ಅದು ಘಮ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ಸ್ ಹಾಕ್ತೇನೆ. ಎಲ್ಲ ಫ್ರೈ ಮಾಡಿಕೊಳ್ಳುವ. ಒಂದು 3 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, 3 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ ಇದು ವೆಜಿಟೇಬಲ್ಸ್. ಈಗ ಇದಕ್ಕೆ ನಾನು ಒಂದು 2 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ನೀರು ಸೇರಿಸ್ತೇನೆ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಸೇರಿಸಿದ್ದೇನೆ. ಹಾಗೆ ಹದ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಾಯ್ಲ್ ಆಗಲಿ. ಈಗ ಫ್ರೆಂಡ್ಸ್, ಇದಕ್ಕೆ ನಾನು 1 ಟೀ ಸ್ಪೂನ್ ಒರೆಗೆನೆ ತಗೊಂಡಿದ್ದೇನೆ, 1 ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ. ಇದು ಆ್ಯಡ್ ಮಾಡ್ತೇನೆ. ಈಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಸಾಲ್ಟ್. ಅಲ್ಲ ಫ್ರೆಂಡ್ಸ್, ನಾನು ಸೋಯಾ ಸಾಸ್ ಸೇರಿಸ್ತಿದ್ದೇನೆ. ನೋಡಿ, 1 ಸ್ಪೂನ್ ತಗೊಂಡಿದ್ದೇನೆ, 1 ಟೀ ಸ್ಪೂನ್. ಹಾಗೆ ಸ್ವಲ್ಪ ವಿನಿಗರ್ ಹಾಕ್ತೇನೆ, 1 ಸ್ಪೂನ್ ಹಾಕಿದ್ದೇನೆ. ಈ ಸಾಸ್ ಹಾಕೋದ್ರಿಂದ ಫ್ರೆಂಡ್ಸ್, ವಿನಿಗರ್ ಹಾಗೆ ಸೋಯಾ ಸಾಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತದೆ. ಆಪ್ಷನಲ್, ಹಾಕದೇನೂ ಇರ್ಬೋದು, ಹಾಕಿದರೆ ಚೆನ್ನಾಗಿರ್ತದೆ. ವೆಜಿಟೇಬಲ್ಸ್ ಬಾಯ್ಲ್ ಆಗ್ತಾ ಇದೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತಗೊಂಡಿದ್ದೇನೆ. ನೋಡಿ, 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಇದೇ ಸ್ಪೂನಲ್ಲಿ. ಓಕೆ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ.
ನೀರು ಹಾಕಿದ್ದೇನೆ ನೋಡಿ. ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಲಮ್ಸ್ ಇರಬಾರ್ದು ಆಯಿತಾ. ನೋಡಿ ಚೆನ್ನಾಗಿ ಲಮ್ಸ್ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲಿ ಕೂಡ ಲಮ್ಸ್ ಇಲ್ಲ ನೋಡಿ. ಇದನ್ನು ಹಾಕ್ಕೊಳ್ಳುವ ನೋಡಿ, ಈಗಲೇ ಹಾಕ್ಕೊಳ್ಳುವ. ಕುದಿಯುವಾಗ ಹಾಕಿದರೆ ಲಮ್ಸ್ ಆಗ್ತದೆ ಮತ್ತು ಗಂಟು ಕಟ್ತದೆ. ಈಗಲೇ ಹಾಕ್ಕೊಳ್ಳುವ. ಹಾಕಿ ಸ್ಪೂನಲ್ಲಿ ಟರ್ನ್ ಮಾಡ್ಕೊಳ್ಬೇಕು. ಹಾಗೆ ಬಿಟ್ಟರೆ ಗಂಟು ಕಟ್ತದೆ ಫ್ರೆಂಡ್ಸ್ ಆಯಿತಾ, ಲಂಪ್ಸ್ ಬರ್ತದೆ, ಚೆನ್ನಾಗಿರುವುದಿಲ್ಲ ನಮ್ಮ ಸೂಪು. ಸ್ವಲ್ಪ ಸ್ಪೂನಲ್ಲಿ ಹೀಗೆ ಕೈ ಆಡಿಸ್ತಾ ಇರಬೇಕಾಗ್ತದೆ ಆ ಥಿಕ್ನೆಸ್ ಬರುವವರೆಗೆ. ನೋಡಿ ಫ್ರೆಂಡ್ಸ್, ಈಗ ಗಟ್ಟಿ ಆಗ್ತಾ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ನೋಡಿ ಇದು ಕುದ್ದಾಗಿದೆ. ಈಗ ನಿಮಗೆ ಥಿಕ್ನೆಸ್ ಜಾಸ್ತಿ ಅನಿಸಿದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಆಯಿತಾ. ಇದು ಕರೆಕ್ಟಾಗಿ ಇದೆ ನೋಡಿ. ಇದು ಇಬ್ಬರು ಆರಾಮಾಗಿ ತಿನ್ಬೋದು, 2 ಮೆಂಬರ್ಸಿಗೆ ಆರಾಮಾಗಿ ಸಾಕಾಗ್ತದೆ. ನಾನು ಅದಕ್ಕೋಸ್ಕರ ಅದಕ್ಕೆ ತಕ್ಕ ಹಾಗೆ ನಾನು ಕ್ವಾಂಟಿಟಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಈಗ ಫ್ರೆಂಡ್ಸ್, ನಾನಿಲ್ಲಿ 2 ಮೊಟ್ಟೆ ತಗೊಂಡಿದ್ದೇನೆ. ಇದನ್ನು ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ತೇನೆ. ಬ್ಲೆಂಡ್ ಮಾಡಿಕೊಳ್ಳುವ ನೋಡಿ. ಮೊಟ್ಟೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ಇದನ್ನು ನಾವು ನಮ್ಮ ರಾಗಿ ಮಾಲ್ಟಿಗೆ ಹಾಕ್ಕೊಳ್ಬೇಕಾಗ್ತದೆ. ನೋಡಿ ಬಬಲ್ಸ್ ಬರ್ತಾ ಇದೆ ಅಲ್ವಾ. ಈಗ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ಇದಕ್ಕೆ ಟರ್ನ್ ಮಾಡಿಕೊಳ್ಳುವ. ತುಂಬ ಟರ್ನ್ ಮಾಡ್ಕೊಳ್ಳಿಕ್ಕೆ ಹೋಗೋದು ಬೇಡ, ಮಿಕ್ಸ್ ಮಾಡಲಿಕ್ಕೆ. ಯಾಕೆಂದರೆ ಅದು ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ ಎಗ್. ಓಕೆ ಫ್ರೆಂಡ್ಸ್, ಒಂದು 3 ನಿಮಿಷ ಇದು ಕುಕ್ ಆಗಲಿ. ರೆಡಿ ಆಗ್ತದೆ. ವೆಜಿಟೇಬಲ್ಸ್ ಕೂಡ ನೀರಲ್ಲೇ ಬಾಯ್ಲ್ ಆಗ್ತದೆ. ಹಾಗೆ ಇದು ಬಟರಲ್ಲಿ ಕೂಡ ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ವ, ಚೆನ್ನಾಗಿರ್ತದೆ. ಈ ಸೂಪ್ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ ಫ್ರೆಂಡ್ಸ್. ಈಗ ಚಳಿಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ಇದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ ನೋಡಿ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ನನಗೆ ಹೇಳಿ ಹೇಗೆ ಬಂದಿದೆ ಅಂತ ನೀವು ಮಾಡ್ಕೊಂಡಿದ್ದಂಥ ಎಗ್ ರಾಗಿ ಸೂಪ್. ಓಕೆ, ಬಬಲ್ಸ್ ಬರ್ತಾ ಇದೆ ನೋಡಿ. ಇದಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ನೀವು ಸ್ಪ್ರಿಂಗ್ ಆನಿಯನ್ ಇದ್ದರೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದ್ದರೆ ಹಾಕ್ಕೊಳ್ಬೋದು ಆಯಿತಾ, ಇಲ್ಲಾಂದರೆ ಏನು ತೊಂದರೆ ಇಲ್ಲ, ನಡೀತದೆ. ನೋಡಿ ಫ್ರೆಂಡ್ಸ್, ನಮ್ಮ ಹೆಲ್ದಿ ಸೂಪ್ ರೆಡಿಯಾಗಿದೆ. ಎಗ್ ರಾಗಿ ಸೂಪ್ ಸೂಪರಾಗಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಸ್ಪೈಸಿಯಾಗಿರ್ತದೆ ತುಂಬ. ನಾವು ಸೋಯಾ ಸಾಸ್ ಹಾಕಿದ್ದು ಹಾಗೆ ಹೊರಗೇನೂ ಹಾಕಿದ್ದೇವಲ್ವ, ಅದೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್. ಘಮನೂ ಹಾಗೆ ಅದ್ಭುತವಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಸರ್ವ್ ಮಾಡ್ತೇನೆ.